ಒಂದು ಲಾರಿ ಲೋಡು ಅಡಿಕೆ ಕದ್ದಿದ್ದ ಶಿವಮೊಗ್ಗ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಕಡೂರಿನ ಆರೋಪಿಗಳನ್ನ ಬೀರೂರು ಪೊಲೀಸರು ಬಂಧಿಸಿದ್ದಾರೆ. ವರ್ಷದ ಆರಂಭದಲ್ಲೇ ಬಹುದೊಡ್ಡ ಅಡಿಕೆ ಕಳ್ಳತನ ಪ್ರಕರಣವನ್ನ ಪೊಲೀಸರು ಬೆಳೆಸಿದ್ದಾರೆ. 335 ಚೀಲ ಅಡಿಕೆ, ಒಂದು ಟ್ರಕ್ ಮತ್ತು 2.3 ಲಕ್ಷ ನಗದು ಸೇರಿದಂತೆ ಒಟ್ಟು 1,22 ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತೀರ್ಥಹಳ್ಳಿಯ ಅಮೀರ್ ಅಹಮದ್, ಶಿವಮೊಗ್ಗ ಟಿಪ್ಪು ನಗರದ ಮಹಮ್ಮದ್ ಗೌಸ್, ಶಿವಮೊಗ್ಗದ ಮೊಹಮ್ಮದ್ ಸುಬಾನ್ ಗಬ್ಬರ್, ಶಿವಮೊಗ್ಗದ ಮೊಹಮ್ಮದ್ ಫಯಾಜ್, ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಮೊಹಮ್ಮದ್ ಸಾದಿಕ್ ಇವರು ಬಂಧಿತ ಆರೋಪಿಗಳು. ವರ್ಷದ ಆರಂಭದಲ್ಲೇ ಒಂದು ದೊಡ್ಡ ಅಡಿಕೆ ಕಳ್ಳತನದ ಪ್ರಕರಣವನ್ನ ಬೀರೂರು ಪೊಲೀಸರು ಈಗ ಬೇರಿಸಿದ್ದಾರೆ. ಎರಡ್ 2024 ಡಿಸೆಂಬರ್ನಲ್ಲಿ ಕಡೂರು ತಾಲೂಕಿನ ಬೀರೂರಿನಿಂದ ತಲಾ 79 ಕೆಜಿ ತೂಕದ 350 ಚೀಲ ಅಡಿಕೆಯನ್ನ ಕಳುವು ಮಾಡಲಾಗಿತ್ತು. ಬೀರೂರಿನ ದೇವಗಿರಿ ಟ್ರೇಡರ್ಸ್ನ 350 ಚೀಲಗಳನ್ನು ಹೊತ್ತಂತ ಟ್ರಕ್ ಗುಜರಾತಿಗೆ ಕೊಂಡೊಯ್ಯಕ್ಕೆ ಮಾತುಕತೆಯಾಗಿತ್ತು. ಆದರೆ ಆರೋಪಿಗಳು ಟ್ರಕ್ನ ಅಜ್ಞಾತ ಸ್ಥಳಕ್ಕೆ ತಗೊಂಡೋಗಿದ್ರು. ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಅಲ್ಲದೆ ಅಡಿಕೆ ವಿಚಾರದಲ್ಲಿ ಹಲವು ಕಥೆಗಳನ್ನು ಸಹ ಕಟ್ಟಿದ್ರು. ನಂತರ ಅವರು ಗುಜರಾತ್ಗೆ ಬದಲಾಗಿ ಹೊಳಲ್ಕೆರೆಗೆ ಲಾರಿ ತಗೊಂಡೋಗಿ ಅಡಿಕೆ ಅನ್ಲೋಡ್ ಮಾಡಿ ಅದನ್ನ ಮಾರೋಕ್ಕೂ ಪ್ರಯತ್ನ ಮಾಡಿದ್ರು. ಈ ಸಂಬಂಧ ದೂರು ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಬೆಂಗಳೂರಿನಲ್ಲಿ ಆರೋಪಿಗಳನ್ನ ಬಂಧಿಸಿ ವಿಚಾರವನ್ನ ಅವರಿಂದಲೇ ಬಾಯ್ಬಿಡಿಸಿದ್ದಾರೆ. ಆರೋಪಿಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೊಲೆ, ಕಳ್ಳತನ ಮತ್ತೆ ಸುಲಿಗೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅಂತ ಚಿಕ್ಕಮಗಳೂರು ಎಸ್ಪಿ ಅವರು ತಿಳಿಸಿದ್ದಾರೆ. ಒಂದು ಟ್ರಕ್ನಲ್ಲಿ ಅಡಿಕೆಯನ್ನ ತಗೊಂಡು ಹೋಗ್ತಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಆ ಟ್ರಕ್ 1 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ. ಅಷ್ಟು ಮೌಲ್ಯದ ಅಡಿಕೆ ದಾಸ್ತಾನು ಆ ಒಂದು ಟ್ರಕ್ನಲ್ಲಿರುತ್ತೆ. ಒಂದು ಲಾರಿ ರಸ್ತೆಯಲ್ಲಿ ಅಡಿಕೆ ತುಂಬಿಕೊಂಡು ಹೋಗ್ತಾ ಇದೆ ಅಂದ್ರೆ 1 ಕೋಟಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಅದರ ಮೌಲ್ಯವನ್ನ ಈ ಕಳ್ಳರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಗುಜರಾತ್ಗೆ ತಗೊಂಡೋಗಿ ಅನ್ಲೋಡ್ ಮಾಡಬೇಕಿತ್ತು. ಆದರೆ ಇವ್ರೇನು ಮಾಡಿದ್ರು, ಯಾವುದೋ ಜಾಗಕ್ಕೆ ಹೋಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ರು. ಆಮೇಲೆ ಅಡಿಕೆ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ಕಡೆ ಕತೆ ಹಬ್ಸೋಕೆ ಶುರು ಮಾಡಿದರು. ಗುಜರಾತಿಗೆ ಹೋಗೋದು ಬಿಟ್ಟು ಹೊಳಲ್ಕೆರೆಗೆ ಹೋಗಿ ಅಲ್ಲಿ ಅಡಿಕೆನ ಅನ್ಲೋಡ್ ಮಾಡಿದರು. ಅಂದರೆ 1 ಕೋಟಿ ಲಪ್ಟಾಸ್ ಅಂತ ಪ್ಲಾನ್.
ಅಲ್ಲಿ ಅನ್ಲೋಡ್ ಮಾಡಿ ಈ ವಿಷಯ ಗೊತ್ತಾಗ್ತಿದ್ದಂತೆ ಬೀರೂರು ಪೊಲೀಸರು ಏನು ಮಾಡಿದ್ರು, ಅವ್ರನ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಈ 5 ಜನ ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ದಾರೆ. ಬಹಳಷ್ಟು ಜನ ಶಿವಮೊಗ್ಗ ಜಿಲ್ಲೆಯವರೇ. ತೀರ್ಥಹಳ್ಳಿಯ ಅಮೀರ್ ಅಹಮದ್, ಶಿವಮೊಗ್ಗದ ಟಿಪ್ಪು ನಗರದ ಮೊಹಮ್ಮದ್ ಗೌಸ್, ಶಿವಮೊಗ್ಗದ ಮೊಹಮ್ಮದ್ ಸುಬಾನ್ ಗಬ್ಬರ್, ಶಿವಮೊಗ್ಗದ ಮೊಹಮ್ಮದ್ ಫಯಾಜ್ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಮೊಹಮ್ಮದ್ ಸಾದಿಕ್, ಈ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಟ್ರಕ್ಕು, ಅಡಿಕೆ, ಅವ್ರ ಹತ್ರ ಇದ್ದ ಕ್ಯಾಶು ಎಲ್ಲ ಸೇರಿ 1,22,00,000 ಮೌಲ್ಯದ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ.